ಕನ್ನಡ ಸಿರಿ ಶುದ್ಧ ಕನ್ನಡದ ಕಡಿಗೆಗಾಗಿ ಸ್ವಾಗತ. ಕನ್ನಡ ಸಿರಿ ಭಾಗ 45 ಜ್ಞಾನಪೀಠ ಪುರಸ್ಕೃತರು ಯು ಆರ್ ಅನಂತಮೂರ್ತಿ. ಸಮಸ್ತ ಕನ್ನಡ ಜನತೆಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾನು ಶ್ರೀದೇವಿ. ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಕನ್ನಡ ಸಿರಿಯಲ್ಲಿ 6ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರನ್ನ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೃಜನಶೀಲ ಸಾಹಿತ್ಯ ರಚನೆ ಮತ್ತು ವೈಚಾರಿಕತೆಗೆ ತುಂಬ ಹೆಸರಾಗಿದ್ದಂತಹ ಅನಂತಮೂರ್ತಿಯವರು ತಮ್ಮ ಕಾಲದಲ್ಲಿ ಸಾಹಿತ್ಯ ವಲಯದಲ್ಲಿ ತುಂಬ ಚರ್ಚೆಗೆ ಒಳಗಾಗಿದ್ದಂಥವರು. ಗಂಭೀರವಾದ ಓದಿಗೆ ತಕ್ಕ ಬರಹಗಳನ್ನು ಕೊಡುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿದ್ದ ಅನಂತಮೂರ್ತಿಯವರು ಶ್ರೇಷ್ಠ ಉಪನ್ಯಾಸಕರು ಕೂಡ ಆಗಿದ್ದರು. ಅನಂತಮೂರ್ತಿಯವರಲ್ಲಿ ಸಂಪ್ರದಾಯವಾದಿ ಹಠಮಾರಿತನವಿರಲಿಲ್ಲ. ಸಾಂಪ್ರದಾಯಿಕವಾಗಿ ಬಂದದ್ದೆಲ್ಲವೂ ಪ್ರಶ್ನಾತೀತವಾಗಿರುವುದರಿಂದ ಅವನ್ನು ತಲೆಯ ಮೇಲೆ ಹೊತ್ತುಕೊಂಡು ಓಡಾಡಬೇಕೆಂಬ ಹುಂಬತನ ಕೂಡ ಇರಲಿಲ್ಲ. ಆದರೆ ಪರಂಪರೆಯ ಅರಿವೇ ಇಲ್ಲದೆ ಎಲ್ಲದರಲ್ಲೂ ಸಂಪ್ರದಾಯವನ್ನು ಹಳೆಯುವಂತಹ ಸಿಂಧಿಕತನ ಕೂಡ ಅವರಲ್ಲಿ ಇರಲಿಲ್ಲ. ಮನಸ್ಸು ಎನ್ನುವುದು ಸ್ವತಂತ್ರ ಚಿಂತನೆಗೆ ಒಡ್ಡಿಕೊಳ್ಳುವಂತಿರಬೇಕು. ಲೇಖಕ ಸ್ವತಃ ತನ್ನ ಒಳಹೊಕ್ಕು ನೋಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ರು. ಇಂಥ ವ್ಯಕ್ತಿಯ ಪರಿಚಯ ನಿಮಗಾಗಿ. ಯು ಆರ್ ಅನಂತಮೂರ್ತಿ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಹುಟ್ಟಿದ್ದು 1932 ಡಿಸೆಂಬರ್ 21ರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಗೆಯಲ್ಲಿ. ಇವರ ತಂದೆಯ ಹೆಸರು ರಾಜಗೋಪಾಲಾಚಾರ್ಯ, ತಾಯಿಯ ಹೆಸರು ಸತ್ಯಮ್ಮ. ಅನಂತಮೂರ್ತಿಯವರ ಪೂರ್ವಜರು ಉಡುಪಿಯ ಶಿವಳ್ಳಿ ಬ್ರಾಹ್ಮಣರು. ಶುದ್ಧ ವೈದಿಕ ಬ್ರಾಹ್ಮಣರಾಗಿದ್ದ ಇವರು ಸಾಹಸ ಪ್ರಿಯರಾಗಿದ್ದರು. ಇನ್ನು ಇವರ ಮೇಲೆ ಪ್ರಭಾವ ಬೀರಿದಂಥವ್ರು ಅಂತಂದರೆ ಪಂಪ, ಕುಮಾರವ್ಯಾಸ, ತಾರಾಸು, ಆನಾಕ್ರು, ಕುವೆಂಪು ಇವರೆಲ್ಲರ ಪ್ರಭಾವ ಇವರ ಮೇಲೆ ಇತ್ತು. ಅಷ್ಟೇ ಅಲ್ಲ, ಇಂಗ್ಲೀಷ್ ಸಾಹಿತ್ಯದಲ್ಲಿ ಗೋಲ್ಡ್ ಸ್ಮಿತ್, ಎಲಿಯಟ್ ಮೊದಲಾದವರ ಪ್ರಭಾವ ಇತ್ತು. ಹಾಗೆಯೇ ಪಂಡಿತ್ ನರಸಿಂಹಶಾಸ್ತ್ರಿಗಳು ತುಂಬಾ ಇವರ ಮೇಲೆ ಪ್ರಭಾವ ಬೀರ್ತಾರೆ. ಇದರೊಟ್ಟಿಗೆ ಶಾಲೆಯಲ್ಲಿ ಪ್ರಕಟವಾಗುತ್ತಿದ್ದಂಥ ತರಂಗಿಣಿ, ಗೋಡೆ ಪತ್ರಿಕೆ. ಇನ್ನು ಅವರ ಶಿಕ್ಷಣಕ್ಕೆ ಬಂದರೆ ಇವರು ದೂರ್ವಾಸಪುರದಲ್ಲಿನ ಸಂಸ್ಕೃತ ಪಾಠಶಾಲೆಯಲ್ಲಿ ವೇದಾಧ್ಯಯನ ಮತ್ತು ಪ್ರಾರಂಭಿಕ ಶಿಕ್ಷಣವನ್ನು ಪಡೀತಾರೆ. ಕೋಣಂದೂರು, ತೀರ್ಥಹಳ್ಳಿಯಲ್ಲಿ ಮಾಧ್ಯಮಿಕ ಶಿಕ್ಷಣ, ಶಿವಮೊಗ್ಗದಲ್ಲಿ ಇಂಟರ್ಮೀಡಿಯೇಟ್ ಓದಲು ಸರ್ಕಾರಿ ಕಾಲೇಜು, ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ BA ಆನರ್ಸ್ ಪದವಿಯನ್ನು ಪಡ್ಕೊಳ್ತಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ 1956ರಲ್ಲಿ ಚಿನ್ನದ ಪದಕವನ್ನು ಪಡೆದು ಇಂಗ್ಲಿಷ್ ಭಾಷೆಯಲ್ಲಿ MA ಪದವಿ ಪಡಿತಾರೆ. 66ರಲ್ಲಿ ಬರ್ಮಿಂಗ್ಹ್ಯಾಮ್ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡ್ಕೊಳ್ತಾರೆ. ಇನ್ನು ವೃತ್ತಿಗೆ ಬರೋಣ. 1954ರಲ್ಲಿ ಶಿವಮೊಗ್ಗ ಪದವಿ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ವೃತ್ತಿ ಆರಂಭಿಸ್ತಾರೆ. 56ರಲ್ಲಿ ಹಾಸನದ ಪದವಿ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರು. 57ರಿಂದ 63ರವರೆಗೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರು. 67ರಿಂದ 70ರವರೆಗೆ ಮೈಸೂರು ಪ್ರಾದೇಶಿಕ ಶಿಕ್ಷಣ ಕಾಲೇಜಿನಲ್ಲಿ ರೀಡರ್ ಆಗಿ ಸೇವೆ ಸಲ್ಲಿಸ್ತಾರೆ. 1970ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ರೀಡರ್ ಆಗಿ ಸೇವೆಯನ್ನು ಸಲ್ಲಿಸ್ತಾರೆ. ಅಷ್ಟೇ ಅಲ್ಲ, 80ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ಪ್ರಾಧ್ಯಾಪಕ, 87ರಲ್ಲಿ ಕೇರಳದ ಕೊಟ್ಟಾಯಂನ ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಯಾಗಿ ಕಾರ್ಯ, 92ರಲ್ಲಿ ದೆಹಲಿ ನ್ಯಾಷನಲ್ ಬುಕ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ, 93ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗ್ತಾರೆ. ಹಾಗೆ 2012ರಲ್ಲಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಮೊದಲ ಕುಲಪತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಎಷ್ಟೊಂದು ಕೆಲಸ ಸೇವೆ ಮಾಡಿದ್ದಾರೆ ಅಂತಂದರೆ, ಅದಾದ ನಂತರ ನೋಡಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಇವರು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ, ಹಾಗೆ ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾಲಯ, ಜರ್ಮನಿಯ ತೂಬಿಂಗೆನ್ ವಿಶ್ವವಿದ್ಯಾಲಯ, ಅಮೆರಿಕಾದ ಅಯೋವಾ ವಿಶ್ವವಿದ್ಯಾಲಯ, ಅಷ್ಟೇ ಅಲ್ಲ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. ನವ್ಯ ಸಾಹಿತ್ಯದ ಚಳವಳಿಯ ಪ್ರಮುಖ ಕವಿಯಾಗಿದ್ದಂಥ ಇವರು ದಲಿತ ಪರ ಹಾಗೂ ಶೂದ್ರ ಪರ ಕಾಳಜಿಯನ್ನು ಹೊಂದಿರ್ತಾರೆ. ನವ್ಯ ಲೇಖಕರಲ್ಲಿ ಸಾಮಾನ್ಯವಾಗಿ ಕಾಡ್ತಿದ್ದಂಥ ವಿಚಾರಗಳಾದಂಥ ಮನುಷ್ಯನ ಅಸ್ತಿತ್ವ, ಕಾಮ, ಸಾವು, ಭ್ರಮೆ, ನಿರಸನ ಮತ್ತು ಸಿಂಧಿಕತನ ಇವು ಇವರನ್ನು ಕೂಡ ಆವರಿಸಿಕೊಂಡಿತ್ತು. ಈ ವಿಚಾರಗಳು ಹೆಚ್ಚು ಕಾಡಿದ್ದವು ಕೂಡ. 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಳ್ಳುವ ಮೂಲಕ ಕನ್ನಡ ಭಾಷೆಗೆ 6ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥವರು ಯು ಆರ್ ಅನಂತಮೂರ್ತಿಯವರು. ಇವರ ಸಮಗ್ರ ಸಾಹಿತ್ಯಕ್ಕೆ ಈ ಪ್ರಶಸ್ತಿ ಸಂದಿದೆ. 1974ರಿಂದ 93ರ ನಡುವೆ ಮಾಡಿದ್ದ ಮಹತ್ವ ಯೋಗದಾನಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿತ್ತು. 1974ರಿಂದ 93ರ ನಡುವೆ ಮಾಡಿದ್ದ ಮಹತ್ವ ಯೋಗದಾನಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿತ್ತು. 1955ರಲ್ಲಿ ಪ್ರಕಾಶಗೊಂಡಿದ್ದ ಎಂದೆಂದೂ ಮುಗಿಯದ ಕತೆ ಹಾಗೂ ಎರಡನೇ ಸಂಗ್ರಹ ಪ್ರಶ್ನೆ 1962ರಲ್ಲಿ ಪ್ರಕಟವಾಯಿತು. ಅಲ್ಲದೆ
1965ರಲ್ಲಿ ಪ್ರಕಟವಾದಂಥ ಸಂಸ್ಕಾರ ಒಂದು ಅಸಾಧಾರಣ ಕೃತಿಯಾಗಿತ್ತು. ಅದಕ್ಕೆ ಭಾರತೀಯ ಸಾಹಿತ್ಯದಲ್ಲಿ ಒಂದು ಕಾಲವನ್ನೇ ಜಯಿಸುವ ರಚನೆ ಎಂಬ ಸ್ವೀಕೃತಿ ದೊರಕಿದೆ ಎಂದು ಪ್ರಶಸ್ತಿ ಪತ್ರದಲ್ಲಿ ತಿಳಿಸಲಾಗಿತ್ತು. ಇನ್ನು ಅವರ ಒಟ್ಟಾರೆ ರಚನೆಗಳು ಯಾವ್ಯಾವುದು ಅಂತ ತಿಳಿಯೋಣ ಬನ್ನಿ. ಅವರು ಬರೆದಂತಹ ಕೃತಿಗಳು ಯಾವ್ಯಾವುದು ಅಂತಂದರೆ, ಕಥಾ ಸಂಕಲನ ತಗೊಂಡಾಗ ಎದ್ದೆಂದು ಮುಗಿಯದ ಕತೆ, ಪ್ರಶ್ನೆ, ಮೌನಿ, ಆಕಾಶ ಮತ್ತು ಬೆಕ್ಕು, ಸೂರ್ಯನ ಕುದುರೆ, ಪಚ್ಚೆ ರೆಸಾರ್ಟ್, 3 ದಶಕದ ಕಥೆಗಳು, 5 ದಶಕದ ಕಥೆಗಳು ಇವೆಲ್ಲವೂ ಕೂಡ ಕಥಾ ಸಂಕಲನಗಳಾಗಿದೆ. ಇನ್ನು ಕಾದಂಬರಿ ವಿಚಾರಕ್ಕೆ ಬಂದರೆ ಸಂಸ್ಕಾರ, ಭಾರತೀಪುರ, ಅವಸ್ಥೆ, ಭವ, ದಿವ್ಯ, ಪ್ರೀತಿ, ಮೃತ್ಯು ಮತ್ತು ಭಯ ಇವು ಬಹಳ ಮುಖ್ಯವಾದಂಥ ಜನಪ್ರಿಯವಾದಂಥ ಕಾದಂಬರಿಗಳಾಗಿದೆ. ವಿಮರ್ಶೆ ಮತ್ತು ಪ್ರಬಂಧ ಸಂಕಲನ, ಪ್ರಜ್ಞೆ ಮತ್ತು ಪರಿಸರ, ಪೂರ್ವಾಪರ, ಸಮಕ್ಷಮ, ಸನ್ನಿವೇಶ, ಋತುವಾಜು, ಶತಮಾನದ ಕವಿ ಏಡ್ಸ್, ಕಾಲಮಾನ, ಮತ್ತೆ ಮತ್ತೆ ಬ್ರೇಕ್ಟ್, ಶತಮಾನದ ಕವಿ ವರ್ಡ್ಸ್ವರ್ತ್, ಶತಮಾನದ ಕವಿ ರಿಲ್ಕೆ, ರುಚಿಕರ ಕಹಿ ಸತ್ಯಗಳ ಕಾಲ ಹಾಗೂ ಆಚೀಚೆ. ಅಷ್ಟೇ ಅಲ್ಲ, ಚಲನಚಿತ್ರವಾದಂಥ ಕೃತಿಗಳು ಅಂತಂದರೆ ಘಟಶ್ರಾದ್ದ, ಸಂಸ್ಕಾರ, ಬರ, ಅವಸ್ಥೆ, ಮೌನಿ, ದೀಕ್ಷಾ ಮತ್ತು ಪ್ರಕೃತಿ. ಇನ್ನು ನಾಟಕ ಒಂದೇ ಒಂದು ಬರೀತಾರೆ, ಅದು ಆವಾಹನೆ. ಕವನ ಸಂಕಲನಗಳು ಯಾವ್ಯಾವು ಅಂದರೆ 15 ಪದ್ಯಗಳು, ಮಿಥುನ, ಅಣ್ಣನ ಹೆಗಲ ಸುಕ್ಕುಗಳು, ಅಭಾವ, ಸಮಸ್ತ ಕಾವ್ಯ. ಹಾಗೆಯೇ ಆತ್ಮಕಥೆ ಅದು ಬಂದ್ಬಿಟ್ಟು ಸುರಗಿ ಅಂತ ಆತ್ಮಕಥೆಯನ್ನು ಬರೀತಾರೆ. ಈ ಎಲ್ಲ ಸೇವೆಗಳಿಗೆ ದೊರೆತ ಗೌರವಗಳು, ಪ್ರಶಸ್ತಿಗಳು ಯಾವುದು ಅಂತಂದರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಸಮಾಜ ಭೂಷಣ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ, ಕೋಲ್ಕತ್ತಾ ವಿವಿಯ ಗೌರವ ಡಾಕ್ಟರೇಟ್, ಹಾಗೆ ಶಿಖರ್ ಸನ್ಮಾನ್ ಹಿಮಾಚಲ ಪ್ರದೇಶ ಕೊಡುವಂಥದ್ದು. ಅಷ್ಟಲ್ಲದೆ ಗೋರೂರು ಪ್ರಶಸ್ತಿ, ಪದ್ಮಭೂಷಣ, ಹೈದರಾಬಾದ್ ಸಾಹಿತ್ಯ ಪುರಸ್ಕಾರ, ನಾಡೋಜ ಪ್ರಶಸ್ತಿ ಹಂಪಿ ವಿಶ್ವವಿದ್ಯಾಲಯದಿಂದ, ಹಾಗೆಯೇ ಬಶೀರ್ ಪುರಸ್ಕಾರ ಕೇರಳ ಸರ್ಕಾರದಿಂದ, ರವೀಂದ್ರ ಟ್ಯಾಗೋರ್ ಸ್ಮಾರಕ ಪದಕ, ಗಣಕ ಸೃಷ್ಟಿ ಪ್ರಶಸ್ತಿ ಕೋಲ್ಕತ್ತಾದಿಂದ, ಅಲ್ಲದೆ ಭಾರತ ಸರ್ಕಾರ ಸ್ವರ್ಣಕಮಲ ಪ್ರಶಸ್ತಿಯನ್ನು ಕೂಡ ನೀಡುತ್ತೆ. ಇಷ್ಟೆಲ್ಲ ಬರೆದಂಥ ಇವರ ಕೃತಿಗಳು ಹೇಗಿದೆ ಅಂತ ಒಂದ್ಸತಿ ನೋಡೋಣ ಬನ್ನಿ. ಮೊದಲಿಗೆ ಸಂಸ್ಕಾರ. ಇದು 1965ರಲ್ಲಿ ಪ್ರಕಟವಾದಂಥ ಮೊದಲ ಕಾದಂಬರಿ. ಇಂಗ್ಲೆಂಡ್ನಲ್ಲಿ PhD ಮಾಡುವಾಗ ರಚಿಸಿದಂಥ ಈ ಒಂದು ಕಾದಂಬರಿ ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೊಂಡಂಥ ಕಾದಂಬರಿ. ಸಂಸ್ಕಾರಗಳ ಸಂಘರ್ಷವನ್ನು ಈ ಕಾದಂಬರಿಯಲ್ಲಿ ನಾವು ಕಾಣ್ಬೋದಾಗಿದೆ. ಬ್ರಾಹ್ಮಣ್ಯವನ್ನು ಧಿಕ್ಕರಿಸಿ ಮನಸ್ಸಿಗೆ ಬಂದಂಥ ಬಾಳ್ತಾ ಇದ್ದಂಥ ಬ್ರಾಹ್ಮಣನೊಬ್ಬ, ಅಂದರೆ ನಾರಾಯಣಪ್ಪ ಅನ್ನೋಂಥ ಒಂದು ಪಾತ್ರ ಈ ಅಗ್ರಹಾರದಲ್ಲಿ ತೀರ್ಕೊಂಡಾಗ ಅವನ ಶವ ಸಂಸ್ಕಾರಕ್ಕೆ ಅತಿ ದೊಡ್ಡದಾದ ಸಮಸ್ಯೆ ಎದುರಾಗುತ್ತೆ. ಇಡೀ ಅಗ್ರಹಾರವೇ ಅದನ್ನು ಕಾಡುತ್ತೆ. ಇದು ಕಾದಂಬರಿಯ ಪ್ರಮುಖ ವಸ್ತು. ಈ ಕಾದಂಬರಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ಪ್ರಾಣೇಶಾಚಾರ್ಯ ವೇದಾಂತ ಶಿರೋಮಣಿಯಾಗಿದ್ದು, ಅವರು ಈ ಸಮಸ್ಯೆಯ ಜಟಿಲತೆಗೆ ಪರಿಹಾರವನ್ನು ಕಂಡುಕೊಡಲು ಪ್ರಯತ್ನಿಸುತ್ತಾ ತಾವೇ ಪರಿವರ್ತನೆಗೊಳ್ಳುವಂಥ ಕಥಾಹಂದರ ಈ ಒಂದು ಕಾದಂಬರಿಯ ಒಂದು ವಸ್ತುವಾಗಿದೆ. ಇಂಗ್ಲಿಷ್, ಫ್ರೆಂಚ್, ರಷ್ಯನ್ ಮತ್ತು ಭಾರತದ 14 ಭಾಷೆಗಳಿಗೆ ಈ ಒಂದು ಕಾದಂಬರಿ ಅನುವಾದಗೊಂಡಿದೆ. ಇನ್ನು ಭಾರತೀಪುರ 1973ರಲ್ಲಿ ಪ್ರಕಟವಾದಂಥ ಭಾರತೀಪುರ ಭಾರತೀಯ ಸಮಾಜವಾದಿ ಯುವಕನ ಸುಧಾರಣೆಯ ಕಥೆ. ಈ ಕಥೆ ನಡೆಯೋದು ಭಾರತೀಪುರದಲ್ಲಿ. ಇಲ್ಲಿ ತಾನು ಸುಧಾರಣೆ ಮಾಡಬೇಕಾದಾಗ ಎದುರಿಸುವಂಥ ಸಮಸ್ಯೆಗಳು ಮತ್ತು ಎದುರಾಗುವಂಥ ಹೋರಾಟಗಳ ಕುರಿತಾದಂಥ ವಿಚಾರಗಳ ಬಗ್ಗೆ ಈ ಭಾರತೀಪುರ ಕಾದಂಬರಿ ಒಳಗೊಂಡಿದೆ. ಬ್ರಾಹ್ಮಣ ವರ್ಗದಲ್ಲಿ ಜನಿಸಿದ ಈ ಒಂದು ಯುವಕ ತನ್ನ ವರ್ಗದಿಂದ ಶೋಷಿತರಾದಂಥ ದಲಿತ ವರ್ಗದವರೊಡನೆ ಸೇರಿ ತಾನು ಬಯಸಿದ ಸುಧಾರಣೆಯನ್ನು ತರಲು ಬಯಸಿದಾಗ ಎದುರಾಗುವ ಸಮಸ್ಯೆಗಳ ಕುರಿತಾದಂಥ ವಿಚಾರಗಳು ಈ ಕಾದಂಬರಿಯ ವಸ್ತುವಾಗಿದೆ. ಮುಂದಿನದು ಅವಸ್ಥೆ. 1988ರಲ್ಲಿ ಪ್ರಕಟವಾದ ಈ ಕಾದಂಬರಿ ಹಿಂದುಳಿದ ಜಾತಿಯ ಪ್ರಾಮಾಣಿಕ ರಾಜಕಾರಣಿಯೊಬ್ಬ ಭ್ರಷ್ಟ ರಾಜಕಾರಣದ ಬಲೆಯಲ್ಲಿ ಸಿಕ್ಕಿಬಿದ್ದು ಸೋಲನ್ನು ಅನುಭವಿಸುವಂಥ ಕಥೆ. ಅಷ್ಟೇ ಅಲ್ಲ, ಇದು ರೈತ ಚಳುವಳಿಯ ರಾಜಕಾರಣದ ಸೋಲಿನ ಕಥೆ ಅಂತ ಕೂಡ ಹೇಳಲಾಗುತ್ತೆ. 1994ರಲ್ಲಿ ಪ್ರಕಟವಾದ ಕಾದಂಬರಿ ಭವ. ಈ ಭವ ಕಾದಂಬರಿ ಆಧುನಿಕ ಬದುಕಿನ ಸಮಸ್ಯೆಗಳನ್ನು ಅದರ ಆಯಾ ಸ್ಥಳಗಳಲ್ಲಿ ಮುಟ್ಟಿ ನೋಡಲು ಪ್ರಯತ್ನಿಸುತ್ತದೆ. ಬದುಕಿನ ಅನುರಕ್ತಿ ವಿರಕ್ತಿಗಳ ಕುರಿತಾದಂಥ ಕಥಾವಸ್ತು. ಇನ್ನು ಕೊನೆಯದಾಗಿ ಹೇಳಬೇಕು ಅಂತಂದರೆ, ಸುರಗಿ ಅನ್ನೋದು ಅವರ ಆತ್ಮಕಥನ. 2012ರಲ್ಲಿ ಪ್ರಕಟವಾದಂಥ ಈ ಸುರಗಿ ಡಾಕ್ಟರ್ UR ಅನಂತಮೂರ್ತಿಯವರ ಬದುಕಿನ ಕಥೆಗಳನ್ನು ಹೇಳುವಂತಹ ಒಂದು ಆತ್ಮಕಥನ. ಇದು ಲೇಖಕಿ
ಜ.ನ. ತೇಜಶ್ರೀಯವರ ಲವಲವಿಕೆಯ ನಿರೂಪಣೆಯಲ್ಲಿ ಕಥನದಂತೆ ಓದಿಸಿಕೊಳ್ಳುತ್ತೆ. ಇನ್ನು ಇಂತಹ ಮಹಾನ್ ಪ್ರತಿಭೆ 2014 ಆಗಸ್ಟ್ 22ರಂದು ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳಿತಾರೆ. ಮೂರ್ತಿಯವರ ಅಂತಿಮ ಸಂಸ್ಕಾರ ಬೆಂಗಳೂರಿನ ಜ್ಞಾನಭಾರತಿಯ ಕಲಾಗ್ರಾಮದಲ್ಲಿ 2014 ಆಗಸ್ಟ್ 23ರಂದು ನೆರವೇರುತ್ತೆ. ಬನ್ನಿ ಈ ಹಿರಿಯ ಚೇತನದ ಧ್ವನಿಯನ್ನು ಆಲಿಸೋಣ. ವೈಯಕ್ತಿಕ ಸಾಕ್ಷಿತ್ವ ಅಂದರೆ ಏನು? ಈ ಜನಸಮುದಾಯ ಇದೆಯಲ್ಲ, ಅದರ ಒತ್ತಡಕ್ಕೆ ನಾವು ಸಾಮಾನ್ಯವಾಗಿ ಅವರು ಹೇಳಿದ್ದನ್ನೇ ಹೇಳ್ತಾ ಇರ್ತೀವಿ. ಹುಲ್ಲಿಗೆ ಏಕೆ ಕಲ್ಲಿಗೆ ಏಕೆ ಇಲ್ಲ ಸೌಸವ ಎಂದು ಒಂದು ಹೂವನ್ನು ತುಳಿಯಬೇಡೋ ಈ ಅರ್ಥದಲ್ಲಿ ಓ ಕಾಲಭೈರವ ಅಂತಾರೆ. ಅದು ಹುಲ್ಲಿಗಿಲ್ಲ ಸೌಸವ, ಇನ್ನೊಂದು ಸಾಮಾನ್ಯದಕ್ಕೆ ಇಲ್ಲ ಸೌಸವ, ಹೂವಿಗೆ ಮಾತ್ರ ಯಾಕೆ ಸೌಸವ ಇರಬೇಕು ಅಂತಂದು ಹೂವನ್ನು ತುಳಿಯಬೇಡ ಅಂತ ಶುರುವಾಗುತ್ತೆ. ಅದರಿಂದ ಎಲ್ಲಾದರೂ ಅದು ಅರಳಕ್ಕೆ ಸಾಧ್ಯವಿದ್ದರೆ ಅದರಿಂದ ಅಡಿಗರು ಕ್ರಮೇಣವಾಗಿ ಈ ನಾಗರಿಕತೆ ಸಂಸ್ಕೃತಿ ಅಂತ ನಾವು ತಿಳಿಯೋದೆಲ್ಲ ಒಂದು ಸಣ್ಣ ಮೈನಾರಿಟಿಯಲ್ಲಿ ಇರುತ್ತೆ ಅಂತ ರಿಯಾಕ್ಷನ್ ಮಾಡ್ತಾರೆ. ಕಥೆ, ಕಾದಂಬರಿ ಮತ್ತು ವೈಚಾರಿಕ ಚಿಂತನೆಗಳ ಮೂಲಕ ಕನ್ನಡ ಮತ್ತು ಭಾರತದ ಸಾಹಿತ್ಯ ಸಾಂಸ್ಕೃತಿಕ ಚಿಂತನೆಯನ್ನು ಶ್ರೀಮಂತಗೊಳಿಸಿದಂಥವರು ಡಾಕ್ಟರ್ ಯು.ಆರ್. ಅನಂತಮೂರ್ತಿ. ಇವರಿಗೆ ಅನಂತ ವಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಇದು ಕನ್ನಡ ಸಿರಿ.